So in the last class, I taught you about how this AC was invented and what are the difference between AC and DC. Like this, I taught you in the last class. Let us move on to the next topic, which is RMS value, which is also known as root mean square value or effective value. So ಒಂದೇ ಇದನ್ನ ಮೂರು ರೀತಿಯಲ್ಲಿ ನಾವು ಕರೀಬಹುದು. RMS value ಅಂತಾನೂ ಕರೀಬಹುದು, ರೂಟ್ ಮೀನ್ ಸ್ಕ್ವೇರ್ ವ್ಯಾಲ್ಯೂ ಅಂತಾನೂ ಕರೀಬಹುದು, ಎಫೆಕ್ಟಿವ್ ವ್ಯಾಲ್ಯೂ ಅಂತಾನೂ ಕರೀಬಹುದು. ಏನೀಗ ಅಂದ್ರೆ ಅಂತಂದ್ರೆ ನೀವು ನೋಡಿ, the equivalent direct current that would produce the same average power loss as the alternating current. So ಸರಿಯಾಗಿ ನೋಡಿ, the equivalent direct current. So one particular direct current ಎಷ್ಟು current that would produce the same average power loss. So same average power loss, ಎಷ್ಟು direct current ಅಲ್ಲಿ ಎಷ್ಟು power loss ಆಗುತ್ತೋ ಅಷ್ಟೇ as that of alternating current. Alternating current ಅಲ್ಲಿ ಅಷ್ಟೇ power loss ಆದರೆ ಆ particular current ಅನ್ನು, ಆ particular value ನ RMS value ಅಂತ ಕರೀತೀವಿ. So ಇದಕ್ಕೆ ನಾವು ಗ್ರಾಫ್ ಹಾಕಿ ಬರೆದ್ರೆ ನಿಮಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಸೊ ಈಗ ಕರೆಂಟ್ ಒಂದು ಗ್ರಾಫ್ ನ ಬರೆದಿದ್ದೀವಿ. ಸೊ ಇದು ಡೈರೆಕ್ಟ್ ಕರೆಂಟ್, ಇದು ಆಲ್ಟರ್ನೇಟಿಂಗ್ ಕರೆಂಟ್, ಇದು ಡೈರೆಕ್ಟ್ ಕರೆಂಟ್. ಸೊ ಇಲ್ಲಿ ಈ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು IRMS ಅಂತ ಕರಿತೀವಿ. ದಟ್ ಇಸ್ ಕರೆಂಟ್ IMRMS ಕರೆಂಟ್ ಅಂತ ಕರೆಯೋದು. ಸೊ ದಿಸ್ ಇಸ್ ದಿ IRMS ವ್ಯಾಲ್ಯೂ ಆಫ್ ದಿಸ್. ಅರ್ಥ ಆಗ್ತದಲ್ಲ? ಸೊ ಇಲ್ಲಿ ಎಷ್ಟು ಡಿಸಿಯಲ್ಲಿ ಪವರ್ ಲಾಸ್ ಆಗ್ತಿದೆಯೋ, ಆವರೇಜ್ ಪವರ್ ಲಾಸ್ ಆಗ್ತಿದೆಯೋ ಅಷ್ಟೇ ಎಸಿಯಲ್ಲೂ ಅಷ್ಟೇ ಪವರ್ ಲಾಸ್ ಆಗ್ತಾ ಇರ್ತದೆ. ಆ ಪರ್ಟಿಕ್ಯುಲರ್ ವ್ಯಾಲ್ಯೂನ ನಾವು RMS ವ್ಯಾಲ್ಯೂ ಅಂತ ಕರಿತೀವಿ. ಸೊ RMS ವ್ಯಾಲ್ಯೂನ ಹೇಗೆ ಕಂಡುಹಿಡಿಯೋದು ಅಂತ ಅಂದ್ರೆ ನಮ್ಮ ಮಲ್ಟಿಮೀಟರ್ನ ಯೂಸ್ ಮಾಡಿಕೊಂಡು ಕಂಡುಹಿಡಿಬಹುದು. ವೆರಿ ಸಿಂಪಲ್, ತುಂಬಾ ಏನು ಕಷ್ಟ ಇರೋದು. RMS ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದು. ಸೊ ಈ RMS ವ್ಯಾಲ್ಯೂ ಎಕ್ಸ್ಪ್ರೆಷನ್ ಕರೆಂಟ್ ಇದೆ IRMSಗೆ Im/√2. ಸೊ ದಟ್ ಇಸ್ 0.707 into Im ಆಗುತ್ತೆ. ಆಯ್ತಾ? ಸೊ 0.707 into Im ಆಗುತ್ತೆ. 1/√2 ವ್ಯಾಲ್ಯೂ 0.707. ಸೊ ನೆಕ್ಸ್ಟ್ VRMS ಅಂದ್ರೆ ವೋಲ್ಟೇಜ್ ಬಂದ್ರೆ Vm/√2 is equal to 0.707 into Vm ಆಗುತ್ತೆ. ಸೊ Vm ಅಂದ್ರೆ Vm ಮತ್ತೆ Im ಅಂದ್ರೆ ಗೊತ್ತಿರಬೇಕಲ್ಲ ಆಲ್ರೆಡಿ. ಸೊ ದಟ್ ಇಸ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್, ದಟ್ ಇಸ್ Im, ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಇಸ್ Vm. ಸೊ ಇದಿಷ್ಟು ನಿಮಗೆ ಗೊತ್ತಿರಬೇಕು ನಿಮಗೆ. ಸೊ 1 ಮಾರ್ಕ್ಗೆ ಈ RMS ವ್ಯಾಲ್ಯೂನ ನಿಮಗೆ ಕೇಳಬಹುದು. So next topic, representation of alternating current and voltage by rotating vectors or phasors. So ನಾವು alternating current ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ phasors ತುಂಬಾ ಇಂಪಾರ್ಟೆಂಟ್, ಅಥವಾ rotating vectors ತುಂಬಾ ಇಂಪಾರ್ಟೆಂಟ್. Vectors plays a major role in this chapter. Vectors ಚೆನ್ನಾಗಿ ಗೊತ್ತಿರಬೇಕು ನಮಗೆ, ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಗೊತ್ತಿರಬೇಕು, ಟ್ರಿಗ್ನೋಮೆಟ್ರಿ, ಡಿಫರೆನ್ಸಿಯೇಷನ್, ಇಂಟಿಗ್ರೇಷನ್ ಅಂಡ್ ವೆಕ್ಟರ್ಸ್ ಇದಿಷ್ಟು ಗೊತ್ತಿರಬೇಕು. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದು ಇದಿಷ್ಟು ಗೊತ್ತಿರಬೇಕು. ಈ ಚಾಪ್ಟರ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂದ್ರೆ. ಸೊ ಫಸ್ಟ್ ರೊಟೇಟಿಂಗ್ ವೆಕ್ಟರ್ಸ್ ಏನು, ಹೀಗೆ ರೊಟೇಟಿಂಗ್ ವೆಕ್ಟರ್ಸ್ ಅಂತ ಅಂದ್ರೆ, ಸೊ ಫೇಸರ್ಸ್ ಅಂತ ಅಂದ್ರೆ ದೇ ಆರ್ ರೊಟೇಟಿಂಗ್ ವೆಕ್ಟರ್ಸ್. ಸೊ ಈ ರೊಟೇಟಿಂಗ್ ವೆಕ್ಟರ್ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ದಿ ಒರಿಜಿನ್. ಸೊ ಇಟ್ ವಿಲ್ ಸ್ಟಾರ್ಟ್ ರೊಟೇಟಿಂಗ್ ಫ್ರಮ್ ದಿ ಒರಿಜಿನ್. ಒರಿಜಿನ್ ಇಂದ ರೊಟೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ, ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿ ಈಗ ರೊಟೇಟ್ ಆಗುತ್ತೆ. ಸೊ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ, ಈಗ ಒಂದು ಆಲ್ಟರ್ನೇಟಿಂಗ್ ಕರೆಂಟ್ ತಗೊಂಡ್ರೆ ಫಸ್ಟ್ ಹಾಫ್ ಸೈಕಲ್. ಸೊ ಈ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಕರೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಹಾಫ್ ಸೈಕಲ್, ಸೊ ದಿಸ್ ಇಸ್ ಪಾಸಿಟಿವ್ ಹಾಫ್ ಸೈಕಲ್, ದಿಸ್ ಇಸ್ ನೆಗೆಟಿವ್ ಹಾಫ್ ಸೈಕಲ್. ಸೊ ಇಲ್ಲಿ ಬಂದಾಗ ಕರೆಂಟ್ ಏನಾಗುತ್ತೆ, ಈ ರೊಟೇಟಿಂಗ್ ವೆಕ್ಟರ್ ಇಲ್ಲಿ ಇರಲ್ಲ, ಇದು ಇಲ್ಲಿರುತ್ತೆ, ಹೀಗಿರುತ್ತೆ. ಓಕೆ, ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಹಾಫ್ ಸೈಕಲ್ ಬಂತು ಅಂತ ತಗೊಳ್ಳೋಣ ಇಲ್ಲಿ. ಸೊ ಆಗ ನೆಕ್ಸ್ಟ್ ಹಾಫ್ ಸೈಕಲ್ ದಟ್ ಇಸ್ ಡೆಫಿನೆಟ್ಲಿ ಪಾಸಿಟಿವ್ ಹಾಫ್ ಸೈಕಲ್. ಅಲ್ಲಿ ಬಂದಾಗ ಇದು ಇಲ್ಲಿರಲ್ಲ, ಇದೇನಾಗುತ್ತೆ ಆಗ ಇಲ್ಲಿ ಬಂದ್ಬಿಟ್ಟಿರುತ್ತೆ, ಈ ಕ್ವಾಡ್ರೆಂಟ್ ಬಂದಿರುತ್ತೆ. ಅರ್ಥ ಆಗ್ತದಲ್ಲ? ಈ ಕ್ವಾಡ್ರೆಂಟ್ ಬಂದಿರುತ್ತೆ ಈ ಕೆಳಗಡೆಗೆ. ಸೊ ನೆಕ್ಸ್ಟ್ ಪುನಃ ಇನ್ನೊಂದು ಹಾಫ್ ಸೈಕಲ್ ತಗೊಂಡ್ರೆ, ನೆಗೆಟಿವ್ ಹಾಫ್ ಸೈಕಲ್, ಈ ಸೈಕಲ್ ತಗೊಂಡ್ರೆ ಇಲ್ಲಿಗೆ ಬಂದಿರುತ್ತೆ ಕೆಳಗಡೆಗೆ. ದೆನ್ ಪುನಃ ಇನ್ನೂ ಒಂದು ಸೈಕಲ್ ತಗೊಂಡ್ರೆ ನೆಕ್ಸ್ಟ್ ಪುನಃ ಸ್ಟಾರ್ಟಿಂಗ್ ಒರಿಜಿನ್ ಪೊಸಿಷನ್ಗೆ ಪುನಃ ಬರುತ್ತೆ. ಅರ್ಥ ಆಗ್ತಿದೆಯಾ? ಸೊ ದೀಸ್ ಆರ್ ರೊಟೇಟಿಂಗ್ ವೆಕ್ಟರ್ಸ್. ಫೇಸಸ್ ಆರ್ ರೊಟೇಟಿಂಗ್ ವೆಕ್ಟರ್ಸ್ ದಟ್ ಮೂವ್ ಅಬೌಟ್ ದೇರ್ ಒರಿಜಿನ್, ದಟ್ ಮೂವ್ in the anti-clockwise direction. Anti-clockwise direction ಅಲ್ಲಿ ಮೂವ್ ಆಗುತ್ತೆ. ಸೊ
ಸೊ ಇದನ್ನ ನಾವು ಫೇಸರ್ಸ್ ಅಂತ ಕರಿತೀವಿ. ಸೊ ನಮಗೆ ಇದರ ಸೈನ್ ವೇವ್ ಯಾವ ತರ ಮೂವ್ ಆಗುತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮಗೆ ಈ ರೊಟೇಟಿಂಗ್ ವೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಇದು ಇಲ್ಲದೇನೆ ನಾವು ಕೇಳಕ್ಕಾಗಲ್ಲ. ಸೊ ಕರೆಂಟ್ ವೋಲ್ಟೇಜ್ ಎರಡು ಇರುತ್ತೆ. ಕರೆಸ್ಪಾಂಡಿಂಗ್ ಆಲ್ಟರ್ನೇಟಿಂಗ್ ಕರೆಂಟ್ಗೆ ತನ್ನದೇ ಆದ ಕರೆಸ್ಪಾಂಡಿಂಗ್ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಸಹ ಇರುತ್ತೆ. ಅದನ್ನ ನಾನು ಹೇಳಿದ್ದೆ ಆಗಲಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಒಂದು ಪರ್ಟಿಕ್ಯುಲರ್ ಸ್ಪೀಡ್ ಅಲ್ಲಿ ರೀಚ್ ಟ್ರಾವೆಲ್ ಆಗ್ತಾ ಹೋಗುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಫೇಸಸ್ ಆರ್ ರೊಟೇಟಿಂಗ್ ವೆಕ್ಟರ್ಸ್. The next topic is AC voltage applied to resistor. So ಒಂದು ರೆಸಿಸ್ಟರ್ ಗೆ AC ವೋಲ್ಟೇಜ್ ನ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಅಂತ ನಾವು ಬರೆಯೋಣ. ಸೊ ಇಲ್ಲಿ ಒಂದು ಪವರ್ ಸಪ್ಲೈ ತಗೊಂಡಿದ್ದೀನಿ. ಇಟ್ ಹ್ಯಾಸ್ ಅ ವೋಲ್ಟೇಜ್ V, ಕರೆಂಟ್ ಫ್ಲೋ ಆಗ್ತಾ ಇದೆ ಸರ್ಕ್ಯೂಟ್ ಅಲ್ಲಿ, ದಟ್ ಇಸ್ I. ಒಂದು ರೆಸಿಸ್ಟರ್ ತಗೊಂಡಿದ್ದೀನಿ ವಿಚ್ ಹ್ಯಾಸ್ ಅ ರೆಸಿಸ್ಟೆನ್ಸ್ R. ಸೊ ಇದಕ್ಕೇನಾದ್ರೂ ನಾನು ಇನ್ಪುಟ್ AC ವೋಲ್ಟೇಜ್ ನ ಬರೆದ್ರೆ ಆಗಲೇ ಬರೋದು V is equal to Vm sin omega t ಆಗುತ್ತೆ. V is equal to Vm sin omega t ಆಗುತ್ತೆ. ಸೊ ಇದಕ್ಕೆ ನಾವು ಏನು ಮಾಡೋಣ, ಈ ಸರ್ಕ್ಯೂಟ್ಗೆ ಕಿರ್ಚಾಫ್ ಲೂಪ್ ರೂಲ್ ನ ಅಪ್ಲೈ ಮಾಡೋಣ. ಕಿರ್ಚಾಫ್ ಲೂಪ್ ರೂಲ್ ನ ಇದಕ್ಕೆ ಅಪ್ಲೈ ಮಾಡೋಣ. ಸೊ ಕಿರ್ಚಾಫ್ ಲೂಪ್ ರೂಲ್ ಏನು ಹೇಳುತ್ತೆ ಅಂತಂದ್ರೆ the total EMF, the EMF that is present in the circuit, EMF, so electromotive force ಇದೆಯಲ್ಲ, so EMF ಎಷ್ಟಿರುತ್ತೆ ಅಂತಂದ್ರೆ the EMF is equal to the sum of product of all the current. So sum of product of all the current and effective resistances that are present in the circuit ಅಂತ ಹೇಳುತ್ತೆ. ಅಂದ್ರೆ ಲಿಟರಲ್ ಆಗಿ ಏನ್ ಹೇಳುತ್ತೆ ಅಂತಂದ್ರೆ V is equal to IR ಅಂತ ಆಗುತ್ತೆ. ಸೊ ನಮ್ಮ ಹತ್ರ ಇರೋ ಒಂದೇ ಒಂದು ಕಾಂಪೊನೆಂಟ್ ಯಾವುದು, ರೆಸಿಸ್ಟೆನ್ಸ್. ಈ ರೆಸಿಸ್ಟೆನ್ಸ್ ಒಳಗಡೆ ಎಷ್ಟೊಂದು ಕರೆಂಟ್ ಫ್ಲೋ ಆಗ್ತಾ ಇರುತ್ತೆ. ಸೊ ಅದು EMF ಗೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿರುತ್ತೆ. ಸೊ ಅದೇ ಕಿರ್ಚಾಫ್ ಲೂಪ್ ರೂಲ್. ಅದನ್ನ ಕಿರ್ಚಾಫ್ ಲೂಪ್ ರೂಲ್ ನಾವು ಈ ಸರ್ಕ್ಯೂಟ್ ಅಲ್ಲಿ ಅಪ್ಲೈ ಮಾಡಿದ್ವಿ. ಸೊ ಇದನ್ನ ಹೇಳುತ್ತೆ ಬರ್ದಿದ್ವಿ ಈಗ. ಸೊ ಈ V ನ ನಮ್ಮ ಈ ಈಕ್ವೇಶನ್ V ಜೊತೆಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, IR is equal to Vm sin omega t ಆಗುತ್ತೆ. ಸೊ ಈಗ I ಹೀಗೆ ಇಟ್ಕೊಂಡು ಈ R ನ ಡಿನಾಮಿನೇಟರ್ ಕಳಿಸೋಣ. ಸೊ ರೈಟ್ ಹ್ಯಾಂಡ್ ಸೈಡ್ ಕಳಿಸೋಣ. Vm by R ಆಗುತ್ತೆ sin omega t ಆಗುತ್ತೆ. ಸೊ ಇಲ್ಲಿ Vm by R ಅಂತ ಇದೆಯಲ್ಲ, ಇದನ್ನ ಸೊ V is equal to IR ಅಂದ್ರೆ I is equal to V by R ಆಗುತ್ತೆ. ಸೊ V is equal to IR ಅಂದ್ರೆ this is because of Ohm's law. ಸೊ Ohm's law ಪ್ರಕಾರ V is equal to IR ಅಂದ್ರೆ I is equal to V by R ಆಗುತ್ತೆ. ಸೊ ಈ Vm by R ಇರೋದ್ರಿಂದ I is equal to Im ಅಂತ ಬರೆಯೋಣ. ಸೊ Vm ಅಂದ್ರೆ ಪೀಕ್ ವೋಲ್ಟೇಜು. ಸೊ Im ಅಂದ್ರೆ ಪೀಕ್ ಕರೆಂಟ್. ಸೊ Im sin omega t ಆಗುತ್ತೆ. ಸೊ ಈ ಎಕ್ಸ್ಪ್ರೆಷನ್ ನಮಗೆ ಸಿಗುತ್ತೆ. ಸೊ ನಾವು ಇನಿಷಿಯಲಿ ತಗೊಂಡಿದ್ದು ಯಾವ ಎಕ್ಸ್ಪ್ರೆಷನ್, V ಇದು ವೋಲ್ಟೇಜ್. ಸೊ ವೋಲ್ಟೇಜ್ ಈಸ್ ಈಕ್ವಲ್ ಟು Vm sin omega t. ನಮಗೆ ಬಂದಿದ್ದ ಎಕ್ಸ್ಪ್ರೆಷನ್ I is equal to Im sin omega t. ಸೊ ಇದರ ಅರ್ಥ ಏನು ಅಂತಂದ್ರೆ, ಒಂದು ಸರ್ಕ್ಯೂಟ್ ಅಲ್ಲಿ ಒಂದು ರೆಸಿಸ್ಟರ್ ನ ಇಟ್ಟು ಆ ರೆಸಿಸ್ಟರ್ಗೆ ನಾವೇನಾದ್ರೂ AC ನ ಕೊಟ್ರೆ, ಇಲ್ಲಿ ಮಾಡಿದ್ಮೇಲೆ ಅದೇ ಕೆಲಸ. ಸೊ ವಿ ಹ್ಯಾವ್ ಟೇಕನ್ ಅ ರೆಸಿಸ್ಟರ್ and to this resistor we have supplied AC, that is alternating current. ಅದಕ್ಕೆ AC ನ ಕೊಟ್ಟರೆ ಸೊ ಕೊಟ್ಟಿರೋ ವೋಲ್ಟೇಜು V, ಬಂದಿರೋ ಕರೆಂಟ್ I. ಸೊ ಇದರ ಅರ್ಥ ಏನು ಅಂತಂದ್ರೆ, ಸೊ ಒಂದು ಸರ್ಕ್ಯೂಟ್ ಅಲ್ಲಿ ನಾವೇನಾದ್ರೂ ಆಲ್ಟರ್ನೇಟಿಂಗ್ ವೋಲ್ಟೇಜ್ ನ ಕೊಟ್ರೆ ನಮಗೆ ಕರೆಸ್ಪಾಂಡಿಂಗ್ ಆಗಿ ಬರೋ ಕರೆಂಟು ಅದು ಆಲ್ಟರ್ನೇಟಿಂಗ್ ಕರೆಂಟೇ ಆಗಿರಬೇಕು, ಡೈರೆಕ್ಟ್ ಕರೆಂಟ್ ಅದಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನ ಇದರಲ್ಲಿ ನಾವು ನೋಡ್ಬೋದು. ನಾವು ಕೊಟ್ಟಿದ್ದು ಆಲ್ಟರ್ನೇಟಿಂಗ್ ವೋಲ್ಟೇಜ್, ಬಂದಿದ್ದು ಆಲ್ಟರ್ನೇಟಿಂಗ್ ಕರೆಂಟ್. ಸೊ ಇದನ್ನ ನಾವು ಕಂಡುಹಿಡಿದಿದ್ದೀವಿ. ಸೊ ಮ್ಯಾಥಮ್ಯಾಟಿಕಲಿ ಇದನ್ನು ನಾವು ಪ್ರೂವ್ ಮಾಡಿದ್ದೀವಿ. ನಾನು ಇವರ ಸ್ಟಾರ್ಟಿಂಗ್ ಕ್ಲಾಸಲ್ಲಿ, ಲಾಸ್ಟ್ ಕ್ಲಾಸಲ್ಲಿ ನಾನು ಫಸ್ಟೇ ಹೇಳಿದ್ದೆ. ಸೊ ಫಾರ್ a DC current or direct current, there will be a corresponding direct current voltage, and likewise for a AC alternating current, there will be a alternate corresponding on AC voltage ಅಂತ ಹೇಳಿದ್ದೆ ನಾನು. ಸೊ ಅದನ್ನ ನಾವಿಲ್ಲಿ ಪ್ರೂವ್ ಮಾಡಿದ್ದೀವಿ by using mathematical form. ಸೊ ಇದನ್ನ ನಾವು ಇಲ್ಲಿ ನೋಡಬಹುದು. So this is the sine wave for this circuit.
ಸೊ ಈ ಸರ್ಕ್ಯೂಟ್ಗೆ ನಮಗೆ ಬಂದಿರೋ ಸೈನ್ ವೇವ್ ಇದು. ಸೊ ಆಸ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ದ ಕರೆಂಟ್ ಅಂಡ್ ವೋಲ್ಟೇಜ್ ದೇ ಆರ್ ವೇರಿಯಿಂಗ್ ಟುಗೆದರ್. ಸೊ ಕರೆಂಟ್ ಮತ್ತು ವೋಲ್ಟೇಜ್ ಎರಡು ಒಟ್ಟಿಗೆ ವೇರಿ ಆಗ್ತದೆ ಆ್ಯಂಡ್ ದೇ ಆರ್ ಇನ್ ಫೇಸ್ ಆಲ್ಸೋ. ಅಂದರೆ ಸೊ ಇಲ್ಲಿ ನೋಡಿ ಕರೆಂಟ್ ಮತ್ತೆ ವೋಲ್ಟೇಜ್ ಎರಡು ಒಂದೇ ಸಲ ಪೀಕ್ ವ್ಯಾಲ್ಯೂ ಹೋಗ್ತಾ ಇದೆ ಆ್ಯಂಡ್ ದೆನ್ ದೇ ಆರ್ ಕಮಿಂಗ್ ಡೌನ್ ಆಗಿ. ಸೊ ದೇ ರೀಚ್ ಝೀರೋ ಆಗಿ ಪುನಃ ಮ್ಯಾಕ್ಸಿಮಮ್ಗೆ ಹೋಗುತ್ತೆ ನೆಗೆಟಿವ್ ಅಲ್ಲಿ, ಪುನಃ ಅಗೇನ್ ದೇ ಕಮ್ ಟು ಝೀರೋ ಕರೆಂಟ್ ಮತ್ತೆ ವೋಲ್ಟೇಜ್. ಸೊ ಇದನ್ನ ನಾವು ದೇ ಆರ್ ಇನ್ ಫೇಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಸೊ ಕರೆಂಟ್ ಮತ್ತೆ ವೋಲ್ಟೇಜು ದೇ ಆರ್ ಇನ್ ಫೇಸ್ ಆ್ಯಂಡ್ ದೇ ಆರ್ ವೇರಿಯಿಂಗ್ ಟುಗೆದರ್. ಸೊ ಇದಕ್ಕೆ ನಮಗೆ ಕರೆಂಟ್ ಎಕ್ಸ್ಪ್ರೆಷನ್ ಬಂದಿದೆಯಲ್ಲ Im sin omega t ಇರುತ್ತೆ ಆ್ಯಂಡ್ ದೆನ್ ವೋಲ್ಟೇಜ್ ಎಕ್ಸ್ಪ್ರೆಷನ್ V is equal to Vm sin omega t. ಸೊ ಕರೆಂಟ್ ಎಕ್ಸ್ಪ್ರೆಷನ್ ಇದು ವೋಲ್ಟೇಜ್ ಎಕ್ಸ್ಪ್ರೆಷನ್. ಸೊ ಈಗ t ಏನಾದರೂ 0 ಆದರೆ, t 0 ಆಯಿತು ಅಂದರೆ sin 0 ಆಗುತ್ತೆ. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಇಸ್ 0. ಸೊ I 0 ಆಗ್ಬಿಡುತ್ತೆ ಕರೆಂಟ್. ಆ್ಯಂಡ್ ದೆನ್ ವೋಲ್ಟೇಜ್ ಬಂದರೆ ಸೇಮ್ ಅದು ಅದೇ ಥರನೇ t 0 ಅಂದರೆ sin 0 ಆಗುತ್ತೆ. ಸೊ ಎನಿಥಿಂಗ್ ಮಲ್ಟಿಪ್ಲೈಡ್ ಬೈ 0 ಇಸ್ 0. ಸೊ ವೋಲ್ಟೇಜ್ ಸಹ 0 ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇದರ ಅರ್ಥ ಏನು ಅಂತಂದ್ರೆ, ಸೊ ದ ಆವರೇಜ್ ಪವರ್ ಓವರ್ ಆವರೇಜ್ ಕರೆಂಟ್ ಓವರ್ ಒನ್ ಕಂಪ್ಲೀಟ್ ಸೈಕಲ್ ಇಸ್ ಆಲ್ವೇಸ್ 0. ಆವರೇಜ್ ಕರೆಂಟ್ ಇಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಬೇಕಾಗ್ತಾರೆ ಆವರೇಜ್ ಕರೆಂಟ್ ಎಷ್ಟಿರುತ್ತೆ ಅಂದರೆ 0ನೇ ಇರುತ್ತೆ ಇಲ್ಲಿಂದ. ಸೊ 0 ಇಂದ ಸ್ಟಾರ್ಟ್ ಆಗಿ ಪೀಕ್ ಹೋಗುತ್ತೆ, ಪುನಃ 0ಗೆ ಬರುತ್ತೆ ಅಂತ ಅರ್ಥ ಆಗ್ತದೆಯಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ದ ಆವರೇಜ್ ವೋಲ್ಟೇಜ್ ಓವರ್ ಒನ್ ಕಂಪ್ಲೀಟ್ ಸೈಕಲ್ ಇಸ್ ಆಲ್ಸೋ 0. ದ ಆವರೇಜ್ ಕರೆಂಟ್ ಓವರ್ ಒನ್ ಕಂಪ್ಲೀಟ್ ಸೈಕಲ್ ಇಸ್ ಆಲ್ಸೋ 0. ಈ ಇನ್ನೊಂದು ವಿಷಯ ಏನು ನೆನ್ಪಿಟ್ಕೋಬೇಕು ಅಂತಂದ್ರೆ, ಸೊ V is equal to IR ಅಂತ ನಾವು ಇಲ್ಲಿ ಬರ್ಕೊಂಡು ಹೋಗ್ತೀವಲ್ವಾ. ಸೊ I is equal to Vm by R. I is equal to Vm by R ಅಂತ ಬರುತ್ತೆ ಅಲ್ವಾ. ಸೊ ಇಲ್ಲಿ ನಮಗೆ Im ದೊಡ್ಡ ಅಥವಾ Vm ದೊಡ್ಡ ಅಂತ ಕೇಳಿದ್ರೆ, Im ದೊಡ್ಡ ಅಥವಾ Vm ದೊಡ್ಡ ಅಂತ ಕೇಳಿದ್ರೆ, Im ದೊಡ್ಡ ಅಥವಾ Vm ದೊಡ್ಡ ಅಂತ ಕೇಳಿದ್ರೆ, ಇಲ್ಲಿ Im ಬರೀ Im ಇದೆ, Im ಮಾತ್ರ ಇದೆ ಕಾನ್ಸ್ಟೆಂಟ್ ಆಯ್ತಾ, ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್. ಬಟ್ Vm ಜೊತೆಗೆ R ಇದೆ. ಸೊ ರೆಸಿಸ್ಟೆನ್ಸ್ ಜೊತೆಗಿರುತ್ತೆ Vm ಜೊತೆಗೆ. ಸೊ ನೆನ್ಪಿಟ್ಕೊಳ್ಳಿ ಯಾವಾಗಲೂ ಸೊ ಕರೆಂಟಿನಿಂದ ವೋಲ್ಟೇಜ್ ಜಾಸ್ತಿ ಇರುತ್ತೆ ಯಾವಾಗಲೂ. ಕರೆಂಟಿಗಿಂತ ವೋಲ್ಟೇಜ್ ಯಾವಾಗಲೂ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ ಕರೆಂಟ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿದೆ, ವೋಲ್ಟೇಜ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿರುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರ್ಕ್ಯೂಟ್ ಅಲ್ಲಿ ಒಂದು 2 ಆಂಪಿಯರ್ ಆಫ್ ಕರೆಂಟ್ ಇರುತ್ತೆ ಅಂತ ಅನ್ಕೊಳ್ಳಿ. ಅದೇ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜು 2 ವೋಲ್ಟ್ಸ್ ಅಷ್ಟು ಇರೋದಿಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರ್ತದೆ ಯಾವಾಗಲೂ. ಕಾಮನ್ ಆಗಿ ನಾವು ನೋಡೋದಾದ್ರೆ ಒಂದು 3 ವೋಲ್ಟ್ಸು 4 ವೋಲ್ಟ್ಸು 5 ವೋಲ್ಟ್ಸ್ ಇರುತ್ತೆ. ಹಂಗಂದ್ಬಿಟ್ಟು 2 ಆಂಪಿಯರ್ ಇರೋ ಕರೆಂಟ್ ಇರೋ ಜಾಗದಲ್ಲಿ 2 ವೋಲ್ಟ್ಸ್ ಇರಲ್ವಾ ಅಂತ ಕೇಳೋಕ್ಕಾಗಲ್ಲ. ಇರುತ್ತೆ, ಸಾಧ್ಯತೆ ಇದೆ ಯೂಸ್ ಮಾಡ್ತೀವಿ ಅದನ್ನು, ಬಟ್ ಇಲ್ಲ ಅಂತಲ್ಲ. ಬಟ್ ಕಾಮನ್ ಆಗಿ ನಾವು ಹೇಳೋದಾದ್ರೆ ಕರೆಂಟ್ ಯಾವಾಗ ಅಂದರೆ ವೋಲ್ಟೇಜ್ಗಿಂತ ಕಮ್ಮಿನೇ ಇರುತ್ತೆ, ವೋಲ್ಟೇಜ್ ಯಾವಾಗಲೂ ಜಾಸ್ತಿ ಇರುತ್ತೆ. ಇದನ್ನು ನೆನಪಿಟ್ಟು. ಸೊ ಇದಿಷ್ಟು ಇದರಲ್ಲಿ AC ವೋಲ್ಟೇಜ್ ಅಪ್ಲೈಡ್ ಟು AC ವೋಲ್ಟೇಜ್ ಅಪ್ಲೈಡ್ ಟು ರೆಸಿಸ್ಟರ್. ಸೊ ಫೇಸರ್ ಡಯಾಗ್ರಾಮ್ನ ನೋಡಿದ್ರೆ ನೀವು, ಸೊ ಅಲ್ಲಿ ನಾನು ಸೈನ್ ವೇವ್ ಅಲ್ಲಿ ಬರ್ದಿದ್ದೆ, ಸೈನ್ ಫಂಕ್ಷನ್ ಸೈನ್ ವೇವ್ ಅಲ್ಲಿ ಬರ್ದಿದ್ದಲ್ಲ, ಸೇಮ್ ಆಗಿ ಕರೆಂಟ್ ಮತ್ತೆ ವೋಲ್ಟೇಜ್ ದ್ಯಾರ್ ಇನ್ ಫೇಸ್, ಎರಡು ಫೇಸ್ ಅಲ್ಲಿ ಅಂದ್ರೆ ಒಟ್ಟಿಗೆ ಹೀಗಿದೆ. ಸೊ ಫಸ್ಟ್ ಹಾಫ್ ಸೈಕಲ್ ಅಲ್ಲಿ ಇಲ್ಲಿರುತ್ತೆ ಕರೆಂಟ್ ಮತ್ತೆ ವೋಲ್ಟೇಜು, ನೆಕ್ಸ್ಟ್ ಹಾಫ್ ಸೈಕಲ್ ಅಲ್ಲಿ ಇಲ್ಲಿಗೆ ಬರುತ್ತೆ, ಅದರ ನೆಕ್ಸ್ಟ್ ಹಾಫ್ ಸೈಕಲ್ ಇಲ್ಲಿಗೆ ಬರುತ್ತೆ, ಅದರ ನೆಕ್ಸ್ಟ್ ಹಾಫ್ ಸೈಕಲ್ ಅಲ್ಲಿ ಇಲ್ಲಿಗೆ ಬರುತ್ತೆ, ಪುನಃ ಅದರ ನೆಕ್ಸ್ಟ್ ಹಾಫ್ ಸೈಕಲ್ ಅಲ್ಲಿ ಪುನಃ ಇಲ್ಲಿಗೆ ಬರುತ್ತೆ. ಸೊ ಹಾಗೆ ಇದೇ ರೊಟೇಟಿಂಗ್ ಅಂತ ರೊಟೇಟ್ ಆಗಿ ಹೀಗೆ ಬರುತ್ತೆ ಪುನಃ. ಸೊ ಇದು ಫೇಸರ್ ಡಯಾಗ್ರಾಮ್. ಸೊ ಇದನ್ನು ನೆನಪಿಟ್ಕೋಬೇಕು. ಸೊ ಇದಿಷ್ಟು ಈ ಡಿರೈವೇಶನ್ಗೆ ಸೇರ್ಕೊಳ್ಳುತ್ತೆ. Our next topic is instantaneous power dissipated in the resistor. So instantaneous power dissipated ಅಂದ್ರೆ, ಡಿಸಿಪೇಟೆಡ್ ಅಂದ್ರೆ ಅರ್ಥ ಏನು ಅಂತಂದ್ರೆ ಎಷ್ಟು ಯೂಸ್ ಆಗಿದೆ ಅಥವಾ ಎಷ್ಟು ವೇಸ್ಟ್ ಆಗಿದೆ ಅಥವಾ ಎಷ್ಟು ಖರ್ಚಾಗಿದೆ ಅನ್ನೋದನ್ನ ಡಿಸಿಪೇಟೆಡ್ ಅಂತ ಕರಿತೀವಿ. ಸೊ ಪವರ್ ಇಲ್ಲಿ ಎಷ್ಟು ಯುಟಿಲೈಸ್ ಆಗಿದೆ ಅನ್ನೋದನ್ನ ನಾವು ಬರೆಯೋಣ ಯಾವುದರಲ್ಲಿ, ರೆಸಿಸ್ಟರ್ ಅಲ್ಲಿ. ಸೊ ಪವರ್ಗೆ
ನಮಗೆಲ್ಲ ಗೊತ್ತು ಪವರ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್. ಇದನ್ನ ನಾವು ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಕಲಿತೀವಿ. ಸೊ ಪವರ್ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಆಗುತ್ತೆ. ಸೊ ವಿ ಆಲ್ ನೋ ದ ವ್ಯಾಲ್ಯೂ ಆಫ್ ಐ. ಐ ಇಸ್ ಈಕ್ವಲ್ ಟು ಐ ಎಂ ಸೈನ್ omega t. So let us substitute this I to our given equation. Power is equal to, so I ಜಾಗದಲ್ಲಿ ಹಾಕೋಣ, I m sin omega t whole square into r. ಕರೆಕ್ಟಾ? So I am sin omega t whole square r. So power is equal to I m square sin square omega t into r. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಈಗ ಇದನ್ನ ರಿಅರೇಂಜ್ ಮಾಡಿಕೊಂಡ್ರೆ ಪವರ್ ಇಸ್ ಈಕ್ವಲ್ ಟು ಐ ಎಂ ಸ್ಕ್ವೇರ್ ಆರ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಆಗುತ್ತೆ. ಸೊ ಈಗ ಇದಿಷ್ಟು ಬಂತು. ಈಗ ನಾವು average power over one complete cycle na bariyana. So average power over one complete cycle andre, so adana ee tara notation alli bariytivi, I m square r sin square omega t. So ee tara notation alli bariytivi. idna average power na ನಾವು ಹೀಗೆ ಬರೆಯೋದು. So ಈ I m square r ಅನ್ನೋದು ಕಾನ್ಸ್ಟೆಂಟ್. So I m square r ಅನ್ನೋದು ಕಾನ್ಸ್ಟೆಂಟ್ ಇಲ್ಲಿ. ಸೊ ಕಾನ್ಸ್ಟೆಂಟ್ ಆಗಿರೋದ್ರಿಂದ ಅದನ್ನ ಏನ್ ಮಾಡೋಣ, ಆಚೆ ಬರೆಯೋಣ. ಐ ಎಂ ಸ್ಕ್ವೇರ್ ಆರ್ ಇಂಟು ಸೈನ್ ಸ್ಕ್ವೇರ್ ಒಮೆಗಾ ಟಿ ಆಗುತ್ತೆ. ಅರ್ಥ ಆಯ್ತಲ್ವಾ ಇಲ್ಲಿ ತನಕ? ಸೊ ಈಗ ಇಲ್ಲಿ ಆವರೇಜ್ ಆಫ್ ಸೈನ್ ಸ್ಕ್ವೇರ್ ಒಮೆಗಾ ಟಿ ಇದೆಯಲ್ಲ, ಇದನ್ನ ಸಿಂಪ್ಲಿಫೈ ಮಾಡೋಣ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಸೈನ್ ಸ್ಕ್ವೇರ್ ಥೀಟಾ, sin square theta ವ್ಯಾಲ್ಯೂ ಬೇಕೀಗ. sin square theta ವ್ಯಾಲ್ಯೂ ನಮಗೆ ಗೊತ್ತು, ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿರ್ತೀರ. sin square theta is equal to 1/2 into 1 minus cos 2 theta. ಸೊ ಇದು sin square theta ವ್ಯಾಲ್ಯೂ. sin square omega ಇದೆ, so that is the form of sin square theta. sin square theta ವ್ಯಾಲ್ಯೂ 1/2 into 1 minus cos 2 theta ಆಗುತ್ತೆ. ಸೊ ಈ ವ್ಯಾಲ್ಯೂನ ನಾವು ಈ ಫಾರ್ಮುಲಾನ ಇಟ್ಕೊಂಡು ಈ ಫಾರ್ಮುಲಾನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಸೊ ಆವರೇಜ್ ಪವರ್ ಇಸ್ ಈಕ್ವಲ್ ಟು ಐ ಎಂ ಸ್ಕ್ವೇರ್ ಆರ್ ಇಂಟು 1/2 into 1 minus cos 2 omega t ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ಬರುತ್ತೆ, 1 minus cos 2 omega t ಆಗುತ್ತೆ. ಸೊ ಈಗ ನನಗೆ I need the value of cos 2 omega t. ಸೊ ಈ cos 2 omega t ಇದೆಯಲ್ಲ, cos 2 omega t, ಸೊ ಇದ್ರದ್ದು ವ್ಯಾಲ್ಯೂ ನನಗೆ 0 ಸಿಗುತ್ತೆ. ಸೊ ಆಕ್ಚುಲಿ ನಾವು ಇಂಟಿಗ್ರೇಟ್ ಮಾಡಬೇಕು ಇದನ್ನ. ಆವರೇಜ್ ಪವರ್ ಅಂದ್ರೆ ಇಂಟಿಗ್ರೇಷನ್ ಮಾಡೋದು, ಸಮ್ ಆಫ್ ಆಲ್ ಪವರ್ಸ್ ನ ತಗೋಬೇಕು. ಸೊ ವಿ ಹ್ಯಾವ್ ಟು ಡೂ ಇಂಟಿಗ್ರೇಷನ್. ಸೊ ನೀವು ಮ್ಯಾಥಮೆಟಿಕ್ಸ್ ಕ್ಲಾಸ್ ಅಲ್ಲಿ ಅದನ್ನ ಕಲಿತೀರಾ ಹೇಗೆ ಬರುತ್ತೆ ಅಂತ. ಸೊ ದಿಸ್ ವ್ಯಾಲ್ಯೂ cos 2 omega t is 0. ಸೊ ಈ ವ್ಯಾಲ್ಯೂನ ನಮ್ಮ ಗಿವನ್ ಇಕ್ವೇಷನ್ ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಆವರೇಜ್ ಪವರ್ ಇಸ್ ಈಕ್ವಲ್ ಟು ಐ ಎಂ ಸ್ಕ್ವೇರ್ ಆರ್ ಇಂಟು 1/2 into 1 minus 0 ಆಗುತ್ತೆ. ಕರೆಕ್ಟಾ? ಸೊ ಇಲ್ಲಿ ಆವರೇಜ್ ಪವರ್ ಇಸ್ ಈಕ್ವಲ್ ಟು ಐ ಎಂ ಸ್ಕ್ವೇರ್ ಆರ್. ಸೊ ಇಲ್ಲಿ 1/2 into 1 minus 0 is 1. ಸೊ 1 into 1/2 ಅಂದ್ರೆ 1/2 ಇರುತ್ತೆ. ಸೊ 1/2 ಕಾನ್ಸ್ಟೆಂಟ್. ಸೊ ನಾವು ಹೊರಗಡೆ ತಂದುಬಿಡೋಣ. ಸೊ ಇದರಲ್ಲಿ ರಿಮೈನಿಂಗ್ ಏನು ಉಳ್ಕೊಡುತ್ತೆ? ಏನು ಇರಲ್ಲ. ಸೊ ಕಂಪ್ಲೀಟ್ ಅರ್ಥ ಹೊರಟೋಗುತ್ತೆ. ಸೊ 1/2 ಮಾತ್ರ ಉಳ್ಕೊಡುತ್ತೆ. ಸೊ ಅದನ್ನು ಆಚೆ ತೆಗೆದುಬಿಡ್ತೀವಿ. ಸೊ ಆವರೇಜ್ ಪವರ್ ಇಸ್ ಈಕ್ವಲ್ ಟು 1/2 ಐ ಎಂ ಸ್ಕ್ವೇರ್ ಆರ್.
So this is the average power dissipated in the resistor. Average power dissipated in the resistor. So ಈ derivation simple ಆಗಿದೆ, ಸ್ವಲ್ಪ ಮ್ಯಾಥಮೆಟಿಕ್ಸ್ ಯೂಸ್ ಮಾಡಿದ್ದೀವಿ ಅಷ್ಟೇ. ಸೊ ಪವರ್ ಇಸ್ ಈಕ್ವಲ್ ಟು Im ಸ್ಕ್ವೇರ್ ಆರ್. ಸೊ ಐ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ, ಅದನ್ನ ರೀಅರೇಂಜ್ ಮಾಡಿದೆ. ಆವರೇಜ್ ಪವರ್ ಓವರ್ 1 ಕಂಪ್ಲೀಟ್ ಸೈಕಲ್ ನ ಬರೆದಿದ್ದೀನಿ. ಸೊ ಆಮೇಲೆ ಸೈನ್ ಸ್ಕ್ವೇರ್ ಒಮೆಗಾ ಟಿ ಇದು ವ್ಯಾಲ್ಯೂ, ಸೈನ್ ಸ್ಕ್ವೇರ್ ಥೀಟಾ ಇಸ್ 1/2 into 1 minus cos 2 theta. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. cos 2 theta ಅಂದ್ರೆ cos 2 ಒಮೆಗಾ ಟಿ ಆ ವ್ಯಾಲ್ಯೂ ನಾವು 0 ಅಂತ ತಗೊಂಡಿದ್ದೀವಿ. ಇಟ್ ಇಸ್ ದ ವ್ಯಾಲ್ಯೂ. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 0 ಬರುತ್ತೆ. ಸೊ ಆ ವ್ಯಾಲ್ಯೂನ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 1/2 ಉಳ್ಕೊಳ್ಳುತ್ತೆ, ಅದನ್ನ ತಗೊಂಡು ಬಂದಿದ್ದೀನಿ. ಸೊ ಮಲ್ಟಿಪ್ಲೈ ಮಾಡಿ ಬಂದ್ರೆ ಇಷ್ಟು ಬರುತ್ತೆ. Average power is equal to 1/2 Im square R. So this is the instantaneous power that is dissipated in the resistor.